ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಕ್ಟ್ ಅಷ್ಟೊತ್ತಿಗೆ ಎಕ್ಸ್ ಗರ್ಲ್ ಫ್ರೆಂಡ್ ಬಾಯ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತ್ ಗೌಡ ಕನ್ನಡ ವ್ಲಾಗ್. ಸೊ ಗೈಸ್, ಇವತ್ತು ನಾವು ಆಕ್ಚುಲಿ ಪ್ಲಾನ್ ಮಾಡಿದ್ದು ಟಿ.ಕೆ. ಫಾಲ್ಸ್ಗೆ ಹೋಗೋಣ ಅಂತ ಅರ್ಲಿ ಮಾರ್ನಿಂಗು. ಬಟ್ ಹೋಗೋದಕ್ಕಿಂತ ಮುಂಚೆ ಮಳೆ ಬೇರೆ ಬರ್ತಿತ್ತಲ್ಲ, ಸ್ವಲ್ಪ ಅಪ್ಡೇಟ್ ತಿಳ್ಕೊಂಡು ಹೋಗೋಣ ಅಂತ ಆಲ್ಮೋಸ್ಟ್ ಗೂಗಲಲ್ಲಿ ಯೂಟ್ಯೂಬೆಲ್ಲ ಚೆಕ್ ಮಾಡಿದ್ವಿ. ಸೊ ಏನು ಫೀಡ್ಬ್ಯಾಕ್ ಬಂತು ಅಂತ ಅಂದರೆ ಟಿ.ಕೆ. ಫಾಲ್ಸ್ ಬಂದ್ಬಿಟ್ಟು ಕರೆಂಟ್ಲಿ ಕ್ಲೋಸ್ ಆಗಿದೆ ಅಂತ. ಸೊ ಆ ಪ್ಲಾನ್ ಕ್ಯಾನ್ಸಲ್ ಆಯಿತು. ಸೊ ಸದ್ಯಕ್ಕೆ ಇದುವರೆಗೂ ಎಲ್ಲಿಗೆ ಹೋಗ್ತಾ ಇದೀವಿ, ಏನು ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಬಟ್ ಹೊರಗಡೆ ಹೋಗ್ತಿರೋದೊಂದು ಸತ್ಯ. ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನಮಗೂ ಸಹ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬನ್ನಿ, ಸೊ ಇವತ್ತಿನ ಒಂದು ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಅಮಿತ್ ಎಲ್ಲೂ ಜಾಗ ಸಿಕ್ಕಿಲ್ವಾ ಹೆಲ್ಮೆಟ್ ಇಟ್ಕೊಳಕ್ಕೆ? ಕಟ್ ಮಾಡ್ಲಾ? ಸಿಸರ್ ತಂದಿಲ್ಲ. ಎತ್ತು ಗಾಡಿ ಎಲ್ಲಿಗಾದ್ರು. ಫೈನಲ್ ಆಗಿ ನಮ್ಮ ಬೆಂಗಳೂರಿಗೆ ನಿಯರೆಸ್ಟ್ ಇರೋದು ನಂದಿ ಹಿಲ್ಸ್ ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ನಂದಿ ಹಿಲ್ಸ್ಗಾದ್ರೂ ಹೋಗೋಣ ಅಂತ ಅಂದ್ಕೊಂಡ್ರಿ. ಬಟ್ ಸೊ ನಾವೊಂದು ಸ್ವಲ್ಪ ಲೇಟೇ ಆಯಿತು. ಬಿಕಾಸ್ ಹೆಂಗೆ ಅಂದರೆ ಎಲ್ಲಿಗೆ ಹೋಗಬೇಕು ಅಂತ ಕನ್ಫ್ಯೂಷನಲ್ಲೇ ಇದ್ರಿ. ಹಾಗೆ ಹೋಗ್ತಾ ಆನ್ ದ ವೇಲಿ ಯಲಹಂಕ ಹತ್ರ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ರಿ. ಮತ್ತೆ ಅಲ್ಲಿ ಡಿಸ್ಕಸ್ ಮಾಡ್ತಾಯಿದ್ರಿ ಹೋಗೋದಾ ಬೇಡವಾ ಅಂತ. ಬಿಕಾಸ್ ಹೆಂಗೆ ಅಂತಾರೆ ನಂದಿ ಹಿಲ್ಸ್ಗೆ ಹೋಗಬೇಕು ಅಂತಾರೆ ನೋಡಿ 6 o'clock ಎಲ್ಲ ಅಲ್ಲಿ ಇರಬೇಕು. ಬಿಕಾಸ್ ಹೆಂಗೆ ಅಂದರೆ ಅವಾಗಲಿನ ಫಾಗಲ್ಲಿ ಸೈಕಾಗಿರುತ್ತೆ. ಬಟ್ ಇವತ್ತು ಆಲ್ರೆಡಿ ಮಳೆ ಬರ್ತಿದೆ. ಕ್ಲೈಮೇಟ್ ಬೆಂಗಳೂರಲ್ಲಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗೋಗಿತ್ತು. ಸೊ ಮತ್ತೆ ಯೋಚನೆ ಮಾಡಿ ಫಿಕ್ಸ್ ಆದ್ರಿ, ಪರವಾಗಿಲ್ಲ ಏನಾದರೂ ಹೋಗಲಿ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ನಂದಿ ಹಿಲ್ಸ್ ಹತ್ರ ಹೋದ್ರಿ. ಇದೇನೋ ವಿಡಿಯೋದಲ್ಲೂ ಹ್ಯಾಂಗ್ ಆಗ್ತೈತೆ, ವಿಡಿಯೋಗೂ ನೆಟ್ವರ್ಕ್ ಇಶ್ಯೂ ಆಗುತ್ತಾ? ಸೊ ಗೈಸ್, ಫೈನಲ್ ಆಗಿ ಟಿ.ಕೆ. ಫಾಲ್ಸ್ಗೆ ಹೋಗ್ಬೇಕಾಗಿರೋರು ನಂದಿ ಹಿಲ್ಸ್ಗೆ ಬಂದಿದ್ದೀವಿ. ಅರ್ಧ ಗಂಟೆ ನೆಟ್ವರ್ಕ್ ಇಶ್ಯೂ ಅಂತ ನಂದಿ ಬೆಟ್ಟಕ್ಕೆ 100 ರೂಪಾಯಿ ಇಲ್ಲ ಅಂತ ನಿಂತ್ಕೊಂಡಿದ್ರೆ ಮನೆಗೆ ಹೋಗಬೇಕು ಅಂತ. ಅಷ್ಟೊತ್ತಿಗೆ ಅವಾಗಲೇ ಸ್ಕ್ಯಾನ್ ಮಾಡಿ ಪ್ರೊಸೆಸಿಂಗಲ್ಲಿ ಪೇಮೆಂಟು ತಪ್ಪೊಂದು ಮೆಸೇಜ್ ಬಂತು, ಟಪ್ ಅಂತ ಡೆಬಿಟ್ ಆಯಿತು. ಗಲಾಟೆ ಮಾಡಿ ಜೋಶಲ್ಲಿ ಹೋಗಿ ಟಿಕೆಟ್ ಕೊಡೋರ ಹತ್ರ ಗಲಾಟೆ ಮಾಡಿ ಟಿಕೆಟ್ ಇಸ್ಕೊಂಡು ಫೈನಲ್ ಆಗಿ ನಂದಿ ಹಿಲ್ಸ್ ಹತ್ತುತ್ತಾ ಇದ್ದೀವಿ. ಮೊನ್ನೆ ಜಾರ್ ಬಿದ್ದಿದ್ದಾಯ್ತು. ಟಿಪ್ಪು ಟ್ರಪ್ಪಲ್ಲಿ ತಳ್ಬಿಡ ಇನ್ನ ಜಾರ್ತಿ ಬಿದ್ದ ಇಲ್ಲಿಂದ ಅರ್ಕಾವತಿ ನದಿ ಮೂಲ ಅಂತ ನೀನೇ ಕರ್ಕೊಂಡು ಹೋಗ್ತಿದ್ಯಾ? ಗೈಸ್, ನಂದಿ ಹಿಲ್ಸಲ್ಲಿ ಮನುಷ್ಯರು ಕಿರಿಸ್ತವ್ರ, ಕೋತಿಗಳು ಕಿರಿಸ್ತಾ ಇದ್ದೋ ಏನೋ ಗೊತ್ತಾಗ್ತಿಲ್ಲ. ಅದೇ ನೋಡು, ನನ್ನ ಕೂದಲು ಇಷ್ಟುದ್ದ ಬೆಳೆದೈತಿ, ಸೈಡಲ್ಲೆಲ್ಲ ಬಂದ್ಬಿಟ್ಟೈತಲ್ಲ. ಏನಿಲ್ಲ, ಇಲ್ಲಿ ಕುತ್ಕೊಂಡಿರೋ ಮನುಷ್ಯನೇ ಕಾಣೋದು ಏನೋ ಅನ್ಸುತ್ತೆ ಅಲ್ಲ. ಆದ್ರೆ ನಮ್ದು ಹಿಂಗೆ ಅಂದ್ರೆ ಬೆಂಗಳೂರಲ್ಲಿ ವೃಷಭಾವತಿ ಒಂದೇ ಅನ್ಕೊಂಡಿದ್ದೆ, ಇಲ್ಲಿ ಅರ್ಕಾವತಿ ಐತಲ್ಲ ಅದಕ್ಕೆ. ನೇತ್ರಾವತಿ ಬರಲ್ಲ, ಅಗ್ರು ಅರ್ಕಾವತಿ ಅಂದಿದ್ ನೇತ್ರಾವತಿ ಅಲ್ಲ. ಉಗಮಸ್ಥಾನ ಅಂದ್ರೆ ಇದ್ರೊಳಗಡೆ ಹೆಂಗ್ ಹೋಗುತ್ತೆ ನೀರು? ಹೋಗ್ಬೇ ಅದೇ ಕಲರ್ ನೋಡಿ ಹೆಂಗೈತೆ, ಒಂಥರ ಕಲರ್. ಅದು ನಾರ್ಮಲ್ ಮಳೆ ಬಂದಿರೋದಕ್ಕೆ ತೊಟ್ಟಿಕ್ತಿರೋದು, ಅದಕ್ಕಲ್ಲ. ಕೆಳಗಡೆಯಿಂದ ಹೋಗ್ತದು ಕಾವೇರಿ ಆಕ್ಚುಲಿ ಏನಂದ್ರೆ ನಿದ್ದೆ ಇರುತ್ತೆ, ಅರ್ಥ ಮಾಡ್ಕೋ. ತಳ್ಳಿದ್ರೆ ನಿದ್ದೆಯಲ್ಲಿ ಹೋಗಿ ಬೀಳ್ತೀಯ, ನಿದ್ದೆ ಸಿಗುತ್ತೆ ನೋಡು, ಬೀಳ್ತೇನಾ? ಗೈ ಸಮಿತ್ ಹೇಳ್ತಿದ್ದಾನೆ, ಈ ಅರ್ಕಾವತಿ ನದಿ ಒಳಗಡೆ ಬಿದ್ರೆ ನಿಧಿ ಸಿಗುತ್ತೆ ಅಂದೆ. ಸ್ವರ್ಣಲೋಕಕ್ಕೆ ಹೋಗ್ತಾನೆ, ಸ್ವರ್ಣಲೋಕ ಹೋಗ್ತೇ ಅದೇ ಫುಲ್ ಗೋಲ್ಡ್ ಆಗಿ ಬರ್ತೀಯಾ? ಯಾವ್ದನ ಸೇಟು ಅಂಗಡಿಯಲ್ಲಿ ಮಾರ್ಕೊಂತೀನಿ ನಿನ್ನ. ನಾನೇನು ಕರ್ರಗಿಲ್ಲ, ಐ ಆಮ್ ನಾಟ್ ಎ ಬ್ಲ್ಯಾಕ್, ಐ ಆಮ್ ಎ ಬ್ರೌನಿ. ಇವಿ ಮೊನ್ನೆ ಒಂದು, ಹೌದು ನಿಂಗೆ ಡೈರಿ ಮಿಲ್ಕ್ ಇಷ್ಟನಾ ಇಲ್ಲ ಮಿಲ್ಕಿ ಬಾರ್ ಇಷ್ಟನಾ? ಚಾಕೋಬಾರು ಬ್ಲ್ಯಾಕ್ ಕಾಣಲ್ಲ ಅಂತ ಹೇಳಿದ್ಮೇಲೆ ಯಾರು ಬರೋಕ್ಕಾಗಲ್ಲ. ಸುಸ್ತಾಯ್ತಪ್ಪದೆ.
ಇಲ್ಲ. ಪರವಾಗಿಲ್ಲ ಹೇಳು. ನನ್ಗೆ ಗೊತ್ತು ನಿನಗೆ ಒಂದೆರಡು ಮೆಟ್ಲು ಎತ್ತಿದ ತಕ್ಷಣ ಸುಸ್ತಾಗೋಗ್ತೀಯ ಅಂತ. ಗೈಸ್ ನೋಡಿ ಅಲ್ಲೆಲ್ಲ ಹುಡುಗರು ಹುಡುಗಿರೆಲ್ಲ ಜೊತೆಗೆ ಹೋಗಿ ಬರ್ತಿದ್ದಾರೆ. ಬ್ಲಾಗ್ ಹಿಂಗೆ ಹಾಕ್ಲಿದ್ದಾರೆ. ಹುಡುಗಿರೆಲ್ಲ ಎಲ್ಲೋ ಹೋಗಿ ಬರ್ತಿದ್ದಾರೆ. ರೀಲ್ಸ್ ಮಾಡ್ತಾವ್ರ ಅಷ್ಟೇ, ತಪ್ಪು ಹೇಳ್ಕೊಂಬೇಡ್ರಿ. ರೀಲ್ಸ್ ಮುಗಿಸ್ಕೊಂಡು ಬಂದರು. ಎಲ್ಲೋ ಟಿಪ್ಪು ಡ್ರಾಪು. ಇವ್ನು ನನ್ನ ಸಾಯ್ಸಕ್ಕೆ ಆಯ್ತವ್ನು ಗಾಯ್ಸಿ ನೋಡ್ಕೊಂಡು. ಸುಸ್ತಾಯ್ತಾ? ನಂಗೆ ಗೊತ್ತು ಕಣೋ. ಓಡ್ಬಾ ಅವಾಗ ನೋಡೋಣ ಹೆಂಗ್ ಓಡ್ ಬರ್ತೀಯಾ. ಓಡಲ್ಲ ನಾವೆಲ್ಲ. ಮತ್ತೆ ನರಿ ಥರ ನಡ್ಕೊಂಡ್ ಬರ್ತೀಯಾ? ಸುಮ್ಮನೆ ಕಣೋ, ಬೆಟ್ಟ ಹಾಕಕ್ಕೆ ಓಡಿ ಹೋಗಿ ಬೆಟ್ಟ ಹಾಕದ್ಲಿ. ಒಳ್ಳೆ ಹೆಂಡತಿ ಸಿಗ್ಲಿ. ನೆಕ್ಸ್ಟ್ ಟೈಮ್ ನಂದಿ ಹಿಲ್ಸ್ಗೆ ಬರ್ಬೇಕಾದ್ರೆ ಹುಡುಗಿ ಜೊತೆ ಬರೋಕ್ಕಾಗ್ಲಿ ಅಂತ ಬೇಡ್ಕೊಂಡಿರ್ತೀಯಲ್ಲ. ಎಲ್ಲೋ ಮೂಲೆಯಲ್ಲಿರೋ ರೀಜೆನ್ಸಿ ಕಾಲೇಜಿಂದ ಈ ಬೆಟ್ಟ ಕಾಣಿಸುತ್ತ. ಯಾರು ಗೊತ್ತು. ನಮಗೆ ಕಾಗೆ ಹಾರಿಸಿದ್ರು. ನಮ್ಮ ಕಾಲೇಜಿಂದ ಈ ಬೆಟ್ಟ ಕಾಣಿಸುತ್ತಂತೆ. ಯಾವುದೋ ಬೆಟ್ಟ ತೋರಿಸ್ಬಿಟ್ರು. ನಂದಿ ಬೆಟ್ಟ ಅಂತ ಇದ್ರು. ಸುಮ್ಮನೆ ಬೇಡ. ನೀನು ಶಪಥ ತಲೆ ಮೇಲೆ ಆಣೆ. ನನ್ನ ತಲೆ ಮೇಲೆ ಇಕ್ಕೋಬೇಡ, ಪಕ್ಕ ಆಗಲ್ಲ ಅಂತ. ಅವ್ನು ಮಾಡಿರೋ ಶಪಥ ಆ್ಯಕ್ಚುಲಿ ಏನು ಅಂತ ನಾನು ಹೇಳಲ್ಲ. ಬಿಕಾಸ್ ಹೆಂಗೆ ಅಂದರೆ ಅದು ಆಗಲ್ಲ ಅಂತ ನನಗೂ ಗೊತ್ತು. ನನ್ನ ತಲೆ ಮೇಲೆ ಕೈ ಇಕ್ತವನೆ. ತಿಳ್ಕೊಂಡಿರ್ರಿ, ಇದೇ ಶಪಥ ನೆಕ್ಸ್ಟ್ ಇಯರ್ ಇವನ್ ಬಾಯಲ್ಲೇ ಹೇಳಿಸ್ತೀನಿ. ಆಗೈತೆ. ಸರಿ ಗೈಸ್, ನೆಕ್ಸ್ಟ್ ಇಯರ್ ಬೇಕಾದ್ರೆ ಈ ಬ್ಲಾಗ್ ಜೊತೆಗೆ ಆ ಬ್ಲಾಗ್ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಬಿಡಿ. ಅದಾಗಲ್ಲ ಅಂತ ನಂಗೆ ಗೊತ್ತು. ಅದಾಗುತ್ತೆ ಅಂತ 7 ವರ್ಷದಿಂದ ನೋಡ್ತಾ ಇದ್ದೀನಿ. ಅವಳು ಶಪಥ ಕೇಳ್ತಾ ಇದ್ದೀನಿ. ಇನ್ನೊಂದು ವರ್ಷ ಹಿಡಿತಾನೆ. ಅದೇನಿಲ್ಲ, ಸೈಡಲ್ಲಿ ಏನು ಕಾಣಿಸುತ್ತೆ ನಿಮ್ಗೆ ಅದೇ ಒಂದು ಶಪಥ. ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ. ಅರ್ಥ ಆಗ್ಲಿದಾಗ ನಾವೇನು ಮಾಡೋಕ್ಕಾಗಲ್ಲ. ಎದ್ರುಕೊಂಡು ಸಾಯ್ತವನೆ ಅವ್ನು ಮುಂದಕ್ಕೆ ಬರೋಕ್ಕೆ. ಓ ಅಮಿತ್ ಧೈರ್ಯ ಬಂದ್ಬಿಡ್ತು. ಗಂಡ್ಮಗು ಅದು ಅಮಿತ್ ಫೈನಲ್ ಆಗಿ ತಳ್ಳಿಗಿಳಿಯ ಬರಲ್ಲ ಬೇಡ. ತುದಿ ನಂದಿ ಹಿಲ್ಸ್ದಲ್ಲ, ಆದರೆ ನಂದಿ ಹಿಲ್ಸ್ ಕೆಳಗಡೆ ಇಳ್ದಿದ್ದೀವಿ. ತುದಿಯಲ್ಲಿ ಇದೇ ಚೆನ್ನಾಗೈತೆ ಮೇಲ್ಗಿಂತ. ಎಷ್ಟು ನೋಡಿ, ನಂದಿ ಹಿಲ್ಸ್ಗೆ ಬಂದವರು ಜಸ್ಟ್ ಈ ಪಾಯಿಂಟಲ್ಲಿ ಬಂದು ನಿಂತ್ಕೊಂಡು ನೋಡ್ರಿ. ಬಿಕಾಸ್ ಏನಕ್ಕೆ ಅಂದರೆ ಮೇಲೂ ದೇವರಣೆ, ಈ ವ್ಯೂ ಸಿಗಲ್ಲ ನಿಮಗೆ. ಇಷ್ಟು ಗ್ರೀನರಿನೂ ಸಿಗಲ್ಲ, ಇಷ್ಟು ವ್ಯೂನೂ ಸಿಗಲ್ಲ. ಅದು ಬದಲು ಬೆಟ್ಟ ಇಳಿತಿರ್ಬೇಕಾದ್ರೆ ನೋಡಿ ಬ್ಯಾಕ್ ಸೈಡ್ ಸೈಕಾಗಿ ಚಿಕ್ಕಮಂಗ್ಳೂರಲ್ಲಿ ಬಿಸಿಲೈತೆ ಇವಾಗ. ಇಲ್ಲ ಅಂದರೆ ಮುಳ್ಳಯ್ಯನಗಿರಿ ಫೀಲ್ ಇರ್ತಿತ್ತು ಪಕ್ಕ ಅಲ್ವಾ. ಕರೆಕ್ಟಾಗಿ ತಾನೆ ಪದ ಕರೆಕ್ಟಾಗಿ ಹೇಳ್ದೆ ತಾನೆ. ಮೇಲೆ ದೇವರಣೆ ಈ ಥರ ವ್ಯೂ ಐತಾ? ಸರಿ ಸಾಕು ಹೋಗು. ಬಟ್ ಏನಂತ ಅಂದರೆ ವಯಸ್ಸಾಗಿರೋರು ದೊಡ್ಡವರು ಎಲ್ಲ ಬಂದರು ಅಂತಂದರೆ ಹಿಂಗಿರೋರು ಹಿಂಗೆ ಜಂಪ್ ಹೊಡಿಬೇಕಾಗುತ್ತೆ. ಸೊ ಗೈಸ್, ಇದಾಗಿತ್ತು ನನ್ನ ಒಂದು ಅನ್ಪ್ಲ್ಯಾನ್ಡ್ ಸಂಡೇ ವ್ಲಾಗ್. ಸೊ ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.